ಆತ್ಮೀಯ ವಿದ್ಯಾರ್ಥಿಗಳೇ, 7ನೇ ತರಗತಿ ವಿಜ್ಞಾನ ವಿಷಯ ಘಟಕ 2 ಪ್ರಾಣಿಗಳಲ್ಲಿ ಪೋಷಣೆ ಚಟುವಟಿಕೆ 2.4 ನಾಲ್ಗೆಯ ವಿವಿಧ ರುಚಿ ಪ್ರದೇಶಗಳನ್ನು ತಿಳಿಯುವ ಉದ್ದೇಶಕ್ಕೋಸ್ಕರ ಈ ಚಟುವಟಿಕೆಯನ್ನು ಮಾಡಕತ್ತೀವಿ. ಇದಕ್ಕೆ ನಮ್ಮ ವಿದ್ಯಾರ್ಥಿ ಅಭಿಷೇಕ ಬಂದನ. ಇವಂಗೆ ಏನು ಮಾಡ್ತೀವಿ ಅಂದ್ರೆ ನಾವು ಕಣ್ಣಿಗೆ ಕಟ್ತೀವಿ. ಕಣ್ಣಿಗೆ ಕಟ್ರಪ್ಪ ಅವಂಗೆ ಫಾಸ್ಟ್. ಇಲ್ಲೇ ನಾವು 4 ವಿವಿಧ ರುಚಿಗಳನ್ನು ತೊಗೊಂಡೇವಿ. ಉಪ್ಪು, ಸಿಹಿ, ನಿಂಬೆ ರಸ, ಆನಂತರ ಬೇವಿನ ಎಲೆಯ ರಸ ತೊಗೊಂಡೇವಿ, ಹೌದಲ್ಲ. ಈಗ ನಾವು ಇವಂಗೆ ಏನು ಮಾಡ್ತೇವೆ ಅಂದ್ರೆ, ಧರ್ಮೇಶ ಇದ್ರಾಗ ಒಂದು ಯಾವ್ದಾರ ಒಂದು ರಸ ತಗೋ, ಅವನ್ನ ನಾಲ್ಗಿಗೆ ಒಂದು ಭಾಗಕ್ಕೆ ಹಚ್ಚ. ನೋಡೋಣ ಗುರುತು ಹಿಡಿತಾನ ಏನವ. ನಾಲ್ಗೆ ಉದ್ದಕ್ಕೆ ಚಾಚ ಅಭಿಷೇಕ, ಮುಂದಿನ ಭಾಗಕ್ಕೆ ಹಚ್ಚ. ಏನತ್ತಪ್ಪ ಎಂಥದಿದೆ? ಉಪ್ಪ. ತಪ್ಪು ಹೇಳಿದೆಪ್ಪ ಅಭಿಷೇಕ. ಇನ್ನೊಂದು ಸಲ ಕರೆಕ್ಟ್ ನೋಡ್ತೆ. ಈ ಸತಿ ನೀನು ಏನು ಮಾಡ, ಹಿಂದಿನ ಭಾಗಕ್ಕೆ ಹಚ್ಚ. ನಾಲ್ಗೆ ಹಿಂದಿನ ಭಾಗಕ್ಕೆ. ನಾಲ್ಗೆ ಇನ್ನೊಂದು ಸ್ವಲ್ಪ ಹೊರಗೆ ಚಾಚ ಅಭಿಷೇಕ, ಹಿಂದಿನ ಭಾಗಕ್ಕೆ ಹಚ್ಚ. ಗಂಟ್ಲಕ್ಕೆ ನೋಡ, ಸರಿಯಾಗಿ ಹೇಳ. ಇಸ ಹತ್ತಾಕತ್ತನ. ಕರೆಕ್ಟ್, ವೆರಿ ಗುಡ್. ಚಪ್ಪಲಿ ಹೇಳ್ರಿ ಅವ್ನು. ಮತ್ತೆ ಎಸ್. ಈಗ ಮತ್ತೊಂದು ಬೇರೆ ವಿದ್ಯಾರ್ಥಿನಿ ಮಾಡ್ತಾಳೆ. ಈಗ ನಮ್ಮ ರಕ್ಷಿತಾ ಮತ್ತು ನಸ್ರೀನಾ, ದಾನಮ್ಮ ಇವರು ಮತ್ತೊಂದು ರುಚಿಯನ್ನು ಟೆಸ್ಟ್ ಮಾಡ್ತಾರೆ. ಆಕೆ ಕಣ್ಣಿಗೆ ಕಟ್ಟವ. ದಾನಮ್ಮನ ಕಣ್ಣಿಗೆ ಕಟ್ಟ. ನಸ್ರೀನಾ, ಈಗ ನೀನು ಯಾವುದಾದ್ರೂ ಒಂದು ದ್ರವ ತಗೋ, ರಸನ. ಆಕೆ ನಾಲ್ಗೆ ತೆಗಿ. ದಾನಮ್ಮ ನಾಲ್ಗೆ ಹೊರಗೆ ಚಾಚುವ. ಇನ್ನು ನೋಡಿಲ್ಲ, ಈ ಭಾಗಕ್ಕೆ ಹಚ್ಚ. ಹಚ್ಚ. ಹುಳಿ ಅಲ್ಲ, ತಪ್ಪು ಹೇಳಿದೆ. ನೋಡು, ಇನ್ನೊಂದ್ಸಲ ನೋಡೋಣ. ಎಸ್, ಮುಂದೆ ಹಚ್ಚ. ಮುಂದೆ ಈಗ ಹೇಳ. ಸಿಹಿ, ಕರೆಕ್ಟ್, ಹೌದಲ್ಲ. ಸಕ್ರೆ ದ್ರಾವಣ ಹಚ್ಚಾಳ. ವೆರಿ ಗುಡ್. ಚಪ್ಪಲಿ ಹೇಳ್ರಿ. ಈಗ ಮತ್ತೊಂದು ರುಚಿಯನ್ನು ಗುರುತಿಸಾಕ ರಕ್ಷಿತಾ ಬಂದಳ. ನೀನು ಕಣ್ಣಿಗೆ ಕಟ್ಟವಾಕಿ ಈಗ. ಕಟ್ಟ. ನಸ್ರಿನ, ಈ ಸತಿ ಬೇರೆ ಇದನ್ನು ತಗೋ. ರೈಟ್. ನಾಲ್ಗೆ ಓಪನ್ ಮಾಡೋಣ ರಕ್ಷಿತಾ. ಸ್ವಲ್ಪ ಮುಂದಕ್ಕೆ ಮಾಡ್ಯವ. ಈಗ ನೀ ಏನು ನೋಡಿ ಮುಂದೆ. ಹಚ್ಚ. ಮುಂದೆ ಹಚ್ಚ. ತುದಿ ಕಹಿ. ಹಂಗಾರ ತಪ್ಪು. ತಪ್ಪು ಹೇಳಿದೆ. ಇನ್ನೊಂದು ಸಲ ನೋಡೋಣ. ರೈಟ್, ಇನ್ನೊಂದು ಸಲ ಮಾಡು. ಓಪನ್ ಮಾಡುವ. ಈಚೆ ಕಡೆ ಆಗಕ್ಕೆ ಹಚ್ಚ. ಉಪ್ಪು. ವೆರಿ ಗುಡ್. ಏನಿದೆ? ಉಪ್ಪು. ಕರೆಕ್ಟ್. ಚಪ್ಪಲಿ ಹೇಳ್ರಿ. ಈಗ ಮತ್ತೊಂದು ರುಚಿಯನ್ನು ಕಂಡು ಹಿಡಿಯಾಕ ನಮ್ಮ ವಿದ್ಯಾರ್ಥಿ ಮಣಿಕಂಠ ಬಂದಾನ. ಕಣ್ಣಿಗೆ ಕಟ್ಟಪ್ಪ ಇವಂಗ. ಪ್ರಜ್ವಲ, ಒಂದು ಹಣ್ಣಿನ ಒಂದು ರಸ ತಗೋರಪ್ಪ. ಹಚ್ಚಿ ಅವಂಗ. ವೆರಿ ಗುಡ್. ಈಗ ಇಷ್ಟೊತ್ತನ ನಾವು ಮಾಡಿದ ಚಟುವಟಿಕೆಯ ಅಂತಿಮ ನಿರ್ಧಾರ ನೋಡ್ರಿ. ಏನು, ನಮ್ಮ ನಾಲಿಗೆಯಲ್ಲಿ ವಿವಿಧ ಪ್ರದೇಶಗಳಲ್ಲಿ ವಿವಿಧ ರುಚಿಗಳನ್ನು ಗುರುತಿಸುವಂಥ ರಸಾಂಕುರಗಳದಾವ ಅನ್ನೋದು ಇದರಿಂದ ಗೊತ್ತಾಗತ್ತೆ. ಫಾರ್ ಎಕ್ಸಾಂಪಲ್, ಈಗ ನಮ್ಮ ಇವ ಕರೆಕ್ಟ್ ಹೇಳಿದ್ನಲ್ಲ. ಇವಂಗೆ ನಾವು ಎಲ್ಲಿ ಹಚ್ಚಿದ್ವಿ? ನಾಲಿಗೆ ಮುಂದಕ್ಕೆ ಸರ್ಸ, ಈಚೆ ಕಡೆ ಭಾಗಕ್ಕೆ ಇಲ್ಲಿ ಹಚ್ಚಿದ್ವಿ, ಹೌದಾ. ಇಲ್ಲಿ ಹಚ್ಚಿದಾಗ ಅವ ಕರೆಕ್ಟಾಗಿ ಏನಂದವ? ಹುಳಿ ಅಂತಂದ. ಹಾಗಾಗಿ ಅಲ್ಲಿ ಹುಳಿಯನ್ನು ಗುರುತಿಸುವ ರಸಾಂಕುರಗಳು ಅದಾವು. ಮತ್ತು ನಮ್ಮ ದಾನಮ್ಮ, ಈಗ ಆಕೆಗೆ ಫಾಸ್ಟ್ಗೆ ನಾವೇನು ಮಾಡಿದ್ವಿ? ಕಂಡು ಹಿಡಿದಿಲ್ಲವ? ಯಾವುದು? ಈಕೆ ಕರೆಕ್ಟ್ ಹೇಳಿಲ್ಲಲ್ಲ, ಸಕ್ಕರೆ ಸಿಹಿದು ಕಂಡು ಹಿಡಿದಿಲ್ಲ. ಫಾಸ್ಟ್ಗೆ ನಾವೇನು ಮಾಡಿದ್ವಿ? ಆಕೆಗೆ ನಾಲ್ಗೆ ಹಿಂದಿನ ಭಾಗಕ್ಕೆ ಹಚ್ಚಿದ್ವಿ. ಆಕೆ ಗೊತ್ತಾಗಲಿಲ್ಲ, ಅದು ತಪ್ಪು ಹೇಳಿಲ್ಲ. ಆ ನಂತರ ಅದನ್ನು ಸಕ್ಕರೆದ ರಸ ತೊಗೊಂಡು ಮುಂದಲ್ ತುದಿಗೆ ಹಚ್ಚಿದ್ವಿ ನಾಲ್ಗೆಗೆ. ಆಕೆಗೆ ಅವಾಗ ಕರೆಕ್ಟ್ ಹೇಳಿಲ್ಲ ಆಕೆ. ಹಾಗಾಗಿ ಇದರಿಂದ ಏನು ನಿರ್ಧರಿಸ್ಬೋದು? ಸಿಹಿಯನ್ನು ಗುರುತಿಸುವ ರಸಾಂಕುರಗಳು ನಾಲಿಗೆಯ ತುದಿ ಭಾಗದೊಳಗೆ ಅದಾವು ಅಂತ ಗೊತ್ತಾತ. ಆ ನಂತರ ನಮ್ಮ ರಕ್ಷಿತಾ, ನಿನಗೇನು ಯಾವ್ದು ಕಂಡು ಹಿಡಿದಲ್ವ? ಉಪ್ಪು ಆಕೆಗೆ ಫಸ್ಟ್ಗೆ ಬೇರೆ ಭಾಗದೊಳಗೆ ಹಚ್ಚಿದಾಗ ತಪ್ಪು ಹೇಳಿದ್ಲ. ಇಲ್ಲಿ ನಾಲ್ಗೆ ಈ ಕಡೆ ಭಾಗದೊಳಗೆ ಹಚ್ಚಿದಾಗ ಉಪ್ಪು ಅಂತ ಕರೆಕ್ಟ್ ಹೇಳಿದ್ಲ. ಹಾಗಾಗಿ ಉಪ್ಪನ್ನು ಗುರುತಿಸುವ ರಸಾಂಕುರಗಳು ನಾಲ್ಗೆ ಈ ಭಾಗದೊಳಗೆ ಅದಾವ ಅನ್ನೋದು ಗೊತ್ತಾಗತ್ತೆ.
ಆ ನಂತರ ಈ ನಮ್ಮ ಅಭಿಷೇಕಗೆ ನಾವು ಒಂದು ಬೇವಿನ ಹಣ್ಣಿನ ರಸ ತೊಗೊಂಡು ನಾಲ್ಗೆ ತುದಿಗೆ ಹಚ್ಚಿದ್ವಿ ಅವ್ನು ಗೊತ್ತಾಗಲಿಲ್ಲ ತಪ್ಪು ಹೇಳಿದವ. ಅದನ್ನು ನಾವು ಇನ್ನೊಂದು ಸಲ ಮಾಡಿದಾಗ ಹಿಂದಿನ ಭಾಗಕ್ಕೆ ಹಚ್ಚಿದಾಗ ಕೈ ಐತ್ರಿ ಇಸ ಐತ್ರಿ ಅಂತಂದ. ಹಾಗಾಗಿ ಕೈಯನ್ನು ಗುರುತಿಸುವಂತಹ ರಸಾಂಕುರಗಳು ನಾಲಿಗೆ ಹಿಂದಿನ ಭಾಗದೊಳಗೆ ಅದಾವು ಅಂತ ಈ ಒಂದು ಚಟುವಟಿಕೆಯಿಂದ ನಮ್ಗೆ ಗೊತ್ತಾಯ್ತು. ಹೌದಲ್ವಾ? ಇವಕ್ಕೆ ಎಲ್ಲರಿಗೂ ಧನ್ಯವಾದ.